ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ವಿಷಯ ನರೇಂದ್ರ ಮೋದಿಯವರು ಕಣ್ರಿ. ಲೈನಲ್ಲಿ ನಿಮಗೊಂದು ಫೋಟೋ ಹಾಕಿದ್ದೀನಿ. ಆ ವ್ಯಕ್ತಿ ಪಕ್ಕದಲ್ಲಿ ಯಾವನು ಕಾಕ್ರೋಚ್ ಜನತಾ ಪಾರ್ಟಿಯವನು ಯಾವನು ನಮ್ಮ ದೇಶದ ಪ್ರಜೆನೂ ಅಲ್ಲ, ಪರದೇಶದ ಪ್ರಜೆಯಾಗಿ ಅಶಾಂತಿಗಳನ್ನು ಸೃಷ್ಟಿಸಿ ಮುಗಿಸಿ ಓಡೋಗಿದ್ದಾನೆ. ಅವನು ಪಕ್ಕ ನಿಂತ್ಕೊಂಡು ಹೇಳ್ತಾರೆ. ನರೇಂದ್ರ ಮೋದಿಯವರ ಬಗ್ಗೆ ಕೇಳಿದಾಗ ನರೇಂದ್ರ ಮೋದಿ, ಅಮಿತ್ ಶಾ ಅವರು ಎಂದು ಈ ಥರದ್ದು ಭ್ರಷ್ಟಾಚಾರಗಳಲ್ಲಿ ಕೈಗೊಂಡಿಲ್ಲ. 12, 13, 14 ವರ್ಷ ಪಂಜಾಬ್ ಮುಖ್ಯಮಂತ್ರಿ ಆಗಿದ್ದಾರೆ. ನರೇಂದ್ರ ಮೋದಿಯವರು ಭ್ರಷ್ಟಾಚಾರ ಇದ್ದರೆ ಮೋದಿಯವರು ಮಾಡಿಲ್ಲ. ಎಲ್ಲರೂ ಬಂದು ಮೋದಿ ನಿಂತು ನೋಡೋಕ್ಕಾಗಲ್ಲ. ಅಕ್ಕಪಕ್ಕ ಇದ್ದಂಥ ಕೆಲವು ತಪ್ಪುಗಳಾಗಿರ್ಬೋದು, ಆದರೆ ಮೋದಿನ ಯಾವತ್ತೂ ದೂರಿದ್ರೆ ನಾನು ಕೇಳಲ್ಲ ಮಾತಂತ ಹತ್ತಿ ಬಡ್ದು ಆ ಅಜ್ಜ ಹೇಳ್ತಾರೆ. ಅಂದರೆ ನಿಜವಾದ ವ್ಯಕ್ತಿ ನರೇಂದ್ರ ಮೋದಿಯವರು. ನಾನೇನು ಓದ್ದೋನಲ್ಲ ಸ್ನೇಹಿತರೆ, ನಾನೇನು ಬರ್ದೋನಲ್ಲ. ಆದರೆ ಸಾಮಾಜಿಕ ಜ್ಞಾನವಾಗಿ ತಿಳಿದು ಒಂದೆರಡು ಮಾತುಗಳನ್ನು ಮೋದಿಯವರ ಬಗ್ಗೆ ಹೇಳೋಕ್ಕೆ ಬಯಸ್ತೀನಿ. ಅಂದರೆ ನಾನು ಚಿಕ್ಕದಾಗಿ ಹೇಳ್ತೀನಿ, ಕೇಳಿ ರೀ. ರಾಜಕೀಯದಲ್ಲಿ ಈ ಕಾಲದಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆದರೆ ತನ್ನ ಮಗಳಿಗೆ, ತನ್ನ ಮೊಮ್ಮಕ್ಕಳಿಗೆ, ತನ್ನ ಮಗಳ ಗಂಡಗೆ ಕಾರು, ಬೈಕು, ಬಿಲ್ಡಿಂಗು, ಸೈಟು ಕೊಡ್ಸೋಂಥ ಜಾಗದಲ್ಲಿ ಇಡೀ 15 ವರ್ಷ ನರೇಂದ್ರ ಮೋದಿಯವರು ಮುಖ್ಯಮಂತ್ರಿ ಆಗಿದ್ದಾರೆ. ಬೇರೆ ಯಾರು ಆಗಿದ್ದರೆ 10 ತಲೆಮಾರಿಗಾಗುವಷ್ಟು ಆಸ್ತಿ ಮಾಡಿರೋರು ಕಣ್ರಿ. ಬರೀ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಸದಸ್ಯ ಆದರೆ ಇಷ್ಟು ಮಾಡ್ತಾರೆ. ಅಂದರೆ 15 ವರ್ಷ ಬರೀ ಮುಖ್ಯಮಂತ್ರಿ ಆಗಿದ್ದಾರೆ. ಅಂದರೆ ಪ್ರಧಾನಮಂತ್ರಿ ಆಗೋಕ್ಕಿಂತ ಮುಂಚೆ ಎಷ್ಟು ಆಸ್ತಿ ಮಾಡ್ಬೋದಾಯಿತು, ಎಷ್ಟು ನನ್ನ ಕುಟುಂಬಕ್ಕೆ ಸರ್ವಸ್ವನೇ ಹೊಳೆನೇ ಹರಿಸ್ಬೋದಾಯಿತು, ಕೋಟಿ ಸಾವಿರಾರು ಕೋಟಿ. ಆದರೆ ನರೇಂದ್ರ ಮೋದಿಯವರು ಎಂದೂ ಆ ಕೆಲಸ ಮಾಡಲಿಲ್ಲ. ಅದಕ್ಕೆ ಕಣ್ರಿ ಆತ ಅಂತೀನಿ. ಯಾಕೆ ನಮ್ಮವರು ಅಂತ, ನಮ್ಮ ಅಣ್ಣನ ತಮ್ಮನ ಅಂತ ತಿಳಿದಿದ್ವಿ, ಅದಕ್ಕಾಗಿ ಪದ ಬಳಸ್ತಾ ಇದ್ವಿ. ಆತ ಎಂದು ಮಾಡಲಿಲ್ಲ. ಜನಗಳಿಗೋಸ್ಕರ ತನ್ನ ಜೀವನ ಪಣಕ್ಕಿಟ್ಟಿದ್ದಾರೆ. ಅವರ ಆಸ್ತಿಲಿ ಕಮ್ಮಿ ಆಗ್ತಾ ಬರ್ತಾ ಇದೆ ಹೊರತು ಯಾವತ್ತೂ ಜಾಸ್ತಿ ಆಗಿಲ್ಲ. ಇದ್ದಂಥದ್ರಲ್ಲಿ ಅದನ್ನು ಸಾರ್ವಜನಿಕವಾಗಿ ಮಾಡಿದ್ದಾರೆ. ಅಂದರೆ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಆನಂದ ಭಾಷೆಗಳು ಕಣ್ಣು ತುಂಬ ಬರ್ತವೆ. ಎಲ್ಲರ ಬಗ್ಗೆ ನಾವು ಮಾತಾಡಬೇಕಾದ್ರೆ ದಣಿವರದ ನಾಯಕ ಕಣ್ರಿ ನರೇಂದ್ರ ಮೋದಿಯವರು. ದಣಿವರದ ನಾಯಕ. ಎಂದು ರಜೆ ಮಾಡಲಿಲ್ಲ, ಎಂದು ಮೋಜು ಮಸ್ತಿ ಮಾಡಲಿಲ್ಲ, ಎಂದು ನನ್ನ ಕುಟುಂಬಕ್ಕೆ ಬರ್ತಡೇ ಮಾಡಬೇಕು ಅಂತ ಸರ್ಕಾರಿ ಫ್ಲೈಟ್ ಯೂಸ್ ಮಾಡಲಿಲ್ಲ, ಎಂದು ನನ್ನ ಕುಟುಂಬ ಪರದೇಶದಿಂದ ನನ್ನ ಹೆಂಡತಿ ಕಡೆಯವರು ಬರ್ತಾರೆ ಅಂತ ಹೇಳಿ ಯಾವುದೋ ಒಂದು ನಮ್ಮ ಜವಾನ್ ವೀರ ಯೋಧರನ್ನು ಬಳಸಲಿಲ್ಲ. ಯಾರೋ ಅವ್ರ ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಅಣ್ಣನ ಮಕ್ಕಳನ್ನು ದೊಡ್ಡ ಹುದ್ದೆ ಕೊಟ್ಟು ದೊಡ್ಡ ಸರ್ಕಾರದ ಟೆಂಡರ್ ಕೊಡಲಿಲ್ಲ. ಫ್ಲೈಟಲ್ಲಿ ನನ್ನ ಅವ್ರ ಮಕ್ಕಳು ಬರ್ತಡೇ ಮಾಡಲಿಲ್ಲ. ದೇಶಕ್ಕೆ ಅಂತ ಕೊಟ್ಟಿರೋ ನರೇಂದ್ರ ಮೋದಿ ಅವ್ರು ಕಂಡ್ರಿ. ರಾಮನು ಎಲ್ಲ ಬಂದರು, ಪ್ರಧಾನಮಂತ್ರಿಗಳು ಹೋದರು, ಎಲ್ಲರೂ ಹೋದರು, BJP ಅವರು ಹೋದರು, ಎಲ್ಲರೂ ಹೋದರು. ಆದರೆ ರಾಮನು ಶಿಲಾನ್ಯಾಸ ಮಾಡಬೇಕು ನರೇಂದ್ರ ಮೋದಿಯವರ ಕೈಯಲ್ಲಿ ಇತ್ತು ಅಂತ ಕಾಣುತ್ತೆ ಭಗವಂತ. ಹಾಗಾಗಿ ಆ ಭಗವಂತ ಇಚ್ಛೆ ಇರೋ ಹೊತ್ತಿಗೆ ನರೇಂದ್ರ ಮೋದಿಯವರ ಕೈಯಲ್ಲಿ ಶಿಲಾನ್ಯಾಸ ಆಗಿ ರಾಮ ಮಂದಿರದ ಉದ್ಘಾಟನೆ ಆಯಿತು. ಯಾವುದು ಸುಮ್ಮನೆ ಇವ್ರು ಬಂದರು, BJP ಅವ್ರು ಬಂದರು, RSS ಅವ್ರು ಬಂತು ಅಂತಲ್ಲ. ಭಗವಂತನ ಇಚ್ಛೆ ಇರಬೇಕು, ಇಂಥವ್ರ ಕೈಲಿ ಇಂಥದ್ದೇ ಆಗಬೇಕು ಅನ್ನೋದಕ್ಕೆ. ಅದಕ್ಕೆ ನರೇಂದ್ರ ಮೋದಿಯವರು ಶ್ರೀರಾಮ ಮಂದಿರ ಶಿಲಾನ್ಯಾಸ ಮಾಡಿದಾಗಲಿ ಉದ್ಘಾಟನೆ ಮಾಡಿದ್ದಕ್ಕೆ ಸಾಕ್ಷಿ. ಹಾಗಾಗಿ ನರೇಂದ್ರ ಮೋದಿಯವ್ರ ಬಗ್ಗೆ ಮಾತಾಡಬೇಕಾದ್ರೆ ಬಾಯಿಲಿ ಹಿಡ್ತಾ ಇರಲಿ. ಬಾಯಿಲಿನ ನರಗಳಿದ್ದಾವೆ, ಎಲುಬಿದ್ದಾವೆ ಅಂತ ಹೇಗೆ ಮಾತಾಡಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನರೇಂದ್ರ ಮೋದಿಯವ್ರನ್ನ ಹೊಗಳಕ್ಕೋ, ಇನ್ನೊಂದು ಯಾವುದಾದ್ರು ಪಕ್ಷ ತೆಗ್ಲಿಕ್ಕೋ, ನರೇಂದ್ರ ಮೋದಿಯವರ ವಿರೋಧಿಗಳನ್ನು ತೆಗ್ಲಿಕ್ಕೋ ಈ ವಿಡಿಯೋ ಮಾಡಲಿಲ್ಲ. ಸತ್ಯಕ್ಕಾಗಿ ಸತ್ಯವನ್ನು ಜನರ ಬಳಿ ತಿಳಿಸಲೆಂದು. ಭಾವುಕ ಆಗ್ತೀವವ್ರ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಚೂರು ಅಧಿಕಾರ ಸಿಕ್ಕಿ ಪೂರ ಪ್ರಪಂಚನೇ ನುಂಗೋ ಕಾಲದಲ್ಲಿ ಅಂಥ ಅಧಿಕಾರ ಇದ್ದರೂ ಎಂದು ತನ್ನ ಕುಟುಂಬಕ್ಕಾಗಿ ಬದುಕಲಿಲ್ಲ. ಸಾರ್ವಜನಿಕವಾಗಿ ಬದುಕಿದ್ದು ತನ್ನ ತಾಯಿನ ವರ್ಷಕ್ಕೊಂದ್ಸರಿ ಭೇಟಿ ಮಾಡ್ತಿದ್ರು. ಅಂಥ ವ್ಯಕ್ತಿ ಮಾತಾಡ್ಬೇಕಾದ್ರೆ ಗದ್ಗಕ ಭಾವುಕ ಆಗೋದು ಸಾಮಾನ್ಯ ಸ್ನೇಹಿತರೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಪದ ಬಳಕೆಯಲ್ಲಿ ಏನಾದರೂ ತಪ್ಪಿದ್ರು ದಯವಿಟ್ಟು ಕ್ಷಮಿಸಿ.